ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ನೋಡಿ ಮಾರ್ತಿದ್ರಂತೆ, ಮಾರ್ಕೆಟ್ ಮಾಡ್ತಿದ್ರಂತೆ. ಇವತ್ತು ಸಾಮಾಜಿಕ ಜಾಲತಾಣ ಬಂದು ನಮ್ಮ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡ್ತಾ ಇದ್ದೀವಲ್ರಿ. ಸ್ತ್ರೀ ವಶೀಕರಣ ಅಂತ ಯಾರು ನಿಮ್ಗೆ ಇದೆಲ್ಲ ಕೊಟ್ಟಿದ್ದು? ನಾವು ಜನಗಳಿಗೆ ಮೋಸ ಮಾಡ್ತಾ ಇದ್ದೀವಿ ಧರ್ಮದ ಹೆಸರಿನಲ್ಲಿ. ನೀವು ಹೇಳುವಂತಹ ವ್ಯಕ್ತಿಗಳು ಶಾಸ್ತ್ರ ಹೇಳ್ತಾ ಇದ್ದೀರಲ್ಲ, ನೀವೇ ಕೋರ್ಟ್ಗೆ ಹೋಗ್ತಾ ಇದ್ದೀರಿ. ನಮಸ್ಕಾರ. ಹುಲಿಕಲ್ ನಟರಾಜ್ ಅಂದರೆ ಇವ ಹಿಂದೂ ಧರ್ಮ ವಿರೋಧಿ. ಎಸ್, ಇವ ಆತ್ಮಗಳೇ ಇಲ್ಲ ಅಂತ ಹೇಳ್ತಾರೆ. ಎಸ್, ಪವಾಡಗಳು ಈ ಜಗತ್ತಲ್ಲಿ ನಡೆಯಲ್ಲ ಅಂತ ಹೇಳ್ತಾರೆ. ಎಸ್, ಒಂದು ಸಂಸ್ಕೃತಿಯನ್ನೇ ಟಾರ್ಗೆಟ್ ಮಾಡ್ತಾರೆ. ತಾಕತ್ತಿದ್ರೆ ಬೇರೆ ಧರ್ಮದ ಬಗ್ಗೆ ಮಾತಾಡಲಿ ಹುಲಿಕಲ್ ನಟರಾಜ್ ಅಂತಾರೆ. ನಮಸ್ಕಾರ ಹೇಳ್ತಾ, ನನ್ನ ಧರ್ಮ ಅಂದರೆ ನನ್ನ ಮನೆ ಅಂತ ಅಂದ್ಕೊಂಡಿದ್ದೀನಿ, ನನ್ನ ಸಂಸ್ಕೃತಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮನೆಯಲ್ಲಿ ನನ್ನ ಧರ್ಮದಲ್ಲಿ ನಡೆಯುವಂಥ ಕಸವನ್ನು ಕೊಳೆಯನ್ನು ತೊಳಿಬೇಕಾದ್ದು ನಂದು ಧರ್ಮ, ನನ್ನ ಕರ್ತವ್ಯ. ಅದನ್ನು ನಾನು ಮಾತನಾಡ್ತಾ ಇದ್ದೀನಿ, ಅದನ್ನು ಓಪನ್ ಆಗಿ ತೋರಿಸ್ತಾ ಇದ್ದೀನಿ. ಎಲ್ಲಿದೆ ನಿಜವಾದ ಧರ್ಮ? ಧರ್ಮ ಅಂದರೆ ಇನ್ನೊಬ್ಬನ ಮನಸ್ಸಿಗೆ ನೋವಾಗ್ದಂಗೆ ನಡ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಧರ್ಮ. ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಬಿಟ್ಟು ಹೊರ ಬನ್ನಿ, ನಾವು ಮಾನವರಾಗೋಣ, ಮನುಷ್ಯತ್ವವನ್ನು ರೂಢಿಸ್ಕೊಳ್ಳೋಣ. ಕುವೆಂಪು ಒಂದು ಮಾತು ಹೇಳ್ತಾರೆ, ದಕ್ಷಿಣದ ಕಾಗಿಯೊಂದು ಉತ್ತರಕ್ಕೋಗಿ ಮಿಂದು ಬಂದರೆ ಬಣ್ಣ ಬದಲಾಗುವುದೇನಯ್ಯ. ಎಂತ ಮಾತಾಡ್ತಾರೆ, ನಾನು ಹೇಳಿದ್ದಲ್ಲ. ಹಾಗಾದರೆ ಉತ್ತರಕ್ಕೆ ಹೋದರೆ ಪುಣ್ಯ ಬರುತ್ತೆ ಅನ್ನೋದಾಗಿದ್ದರೆ, ಉತ್ತರದಲ್ಲಿ ಯಾರು ಕೂಲಿ ಮಾಡ್ತಾ ಇಲ್ವಾ, ಭಿಕ್ಷೆ ಬಿಡ್ತಾ ಇಲ್ವಾ? ಉತ್ತರದ ಎಲ್ಲ ಜನರು ಕೂಡ ಕೆಲಸವಿಲ್ಲದೆ ದಕ್ಷಿಣಕ್ಕೆ ಬಂದು ಅಸ್ತಿತ್ವ ರೂಪಿಸ್ಕೊಂಡಿದ್ದಾರಲ್ಲ. ನಾವು ಜನಗಳಿಗೆ ಮೋಸ ಮಾಡ್ತಾ ಇದ್ದೀವಿ ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಇನ್ಯಾವುದೋ ಮಂತ್ರ ತಂತ್ರಗಳ ಹೆಸರಿನಲ್ಲಿ. ದಯವಿಟ್ಟು ಅದನ್ನು ಬಿಡಿ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ದಾರೆ, ಅಂಬೇಡ್ಕರ್ ಬಂದಿದ್ದಾರೆ, ಬುದ್ಧ ಬಂದಿದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಬುದ್ಧ ಕುಟುಂಬವನ್ನು ಒದ್ದು ಗೆದ್ದ ಅಂತ, ಬಸವಣ್ಣ ಕುಟುಂಬವನ್ನು ಇಟ್ಕೊಂಡು ಗೆದ್ದ ಅಂತ. ಹಾಗೆ ನಮ್ಮ ಧರ್ಮದ ಒಳಗಡೆ ಇರುವಂಥ ಕಸವನ್ನು, ಮೌಢ್ಯತೆಯನ್ನು ಒದ್ದು ನಾವು ಗೆಲ್ಲಬೇಕಾಗಿದೆ. ಇಟ್ಕೊಂಡು ಗೆಲ್ಲಲಿಕ್ಕೆ ಸಾಧ್ಯ ಆಗಲ್ಲ. ಬದಲಾವಣೆ ಮಾಡಿಕೊಡೋಣ. ಹುಲಿಕಲ್ ನಟರಾಜ್ ಧರ್ಮ ವಿರೋಧಿ ಅಲ್ಲ. ಇನ್ನು ವಾಸ್ತು 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 ಅಂತ ಮಾರುಕಟ್ಟೆ ಸರ್ಕಾಗಿದೆಯಲ್ರಿ ವಾಸ್ತು ಅನ್ನೋದು. ಎಲ್ಲಿತ್ತು ವಾಸ್ತು? ಇವತ್ತು ಕೂಡ ಕೋಟಿಗಟ್ಟಲೆ ಜನ ಮನೆ ಸ್ಥಳ ಇಲ್ಲದಲೇ ಬದುಕ್ತಾ ಇದ್ದಾರೆ. ಪ್ರಾಣಿಗಳಿಗೆ ವಾಸ್ತು ಇದೆಯಾ? ಮನೆ ಇಲ್ಲದಲೇ ಇದ್ದವರಿಗೆ ವಾಸ್ತು ಇದೆಯಾ? ಮನೆಯ ವಾಸ್ತುವಿನಿಂದ ದೂರ ಇದ್ದು ಮನಸ್ಸಿನ ವಾಸ್ತುವಿನ ಕಡೆ ನಾವು ಗಮನ ಹರಿಸ್ಬೇಕಾಗಿದೆ. ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಏನೂ ಗೊತ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ 1980ಕ್ಕಿಂತ ಮುಂಚೆ ಅಲ್ಲಿ ಯಾರು ಬಂದರು, ವಿಧಾನಸೌಧದಲ್ಲಿ ಹೇಳ್ಬಿಟ್ರು ಅದೇ ದೊಡ್ಡದು ಅಂತ ಅಂದ್ಕೊಂಡ್ರು. ಒಬ್ಬ ಚಂದ್ರಶೇಖರ್ ಅಂತಕ್ಕಂಥ ಗುರೂಜಿ, ಆ ಇಂಜಿನಿಯರ್, ಯೋಚನೆ ಮಾಡಿ, ಅವರು ಏನೋ ವಾಸ್ತು ಹೇಳ್ತೀನಿ ಅಂತೇಳಿ ಕೇವಲ 600 ರೂಪಾಯಿ ಇಟ್ಕೊಂಡು ಬಾಂಬೆಗೆ ಹೋಗಿ ಏನೇನೋ ಮಾಡ್ಕೊಂಬಂದು ಕೇವಲ 16 ವರ್ಷಗಳಲ್ಲಿ 600 ಕೋಟಿಗಿಂತಲೂ ದುಡ್ಡು ಮಾಡಿದ್ರಲ್ರಿ, ಬರೀ ವಾಸ್ತುವಿನ ಹೆಸರಿನಲ್ಲಿ. ಅಟ್ಲೀಸ್ಟ್ ವಾಸ್ತು ಸತ್ಯ ಆಗಿದ್ದರೆ ಅದೇ ಹುಬ್ಳಿಯ ಲಾಡ್ಜಲ್ಲಿ ಅವ್ರು ಕೂತ್ಕೊಂಡ್ರಲ್ಲ, ಆ ಜಾಗ ಗೊತ್ತಿರಲಿಲ್ವ ಅವರಿಗೆ? 4 ಗಂಟೆ 10 ನಿಮಿಷ ಕೂತ್ಕೊಂಡು 40 ಸೆಕೆಂಡಲ್ಲಿ 60 ಸಲ ಚುಚ್ಚಿಸ್ಕೊಂಡು ಸತ್ರಲ್ಲ. ಅವ್ರ ವಾಸ್ತು ಎಲ್ಲಿತ್ರಿ? ಯೋಚನೆ ಮಾಡಿ. ಇನ್ನು ಕೆಲವರು ನಾನು ಜ್ಯೋತಿಷ್ಯ ಹೇಳ್ತೀನಿ, ಕವಡೆ ಶಾಸ್ತ್ರ ಹೇಳ್ತೀನಿ, ಇನ್ನೇನೋ ಹೇಳ್ತೀನಿ, ವಿಳೆದೆಲೆ ಶಾಸ್ತ್ರ ಹೇಳ್ತೀನಿ. ಏನ್ರಿ ಶಾಸ್ತ್ರ? ಎಲ್ಲಿದೆ ರೀ ಶಾಸ್ತ್ರ? ನೀವು ಹೇಳುವಂತಹ ವ್ಯಕ್ತಿಗಳು ಶಾಸ್ತ್ರ ಹೇಳ್ತಾ ಇದ್ದೀರಲ್ಲ, ನೀವೇ ಕೋರ್ಟ್ಗೆ ಹೋಗ್ತಾ ಇದ್ದೀರಿ. ನೀವೇ ಗುರೂಜಿಗಳು ಅಂತ ಹೇಳಿಬಿಟ್ಟು ಇನ್ನೊಂದು ಮೊರೆ ಹೋಗ್ತಾ ಇದ್ದೀರಿ. ಯಾಕ್ರಿ ಹೋಗಬೇಕು? ಹೋಗಬೇಡಿ. ನಿಮ್ಮಲ್ಲಿ ಮಾನವೀಯ ಧರ್ಮ ಇದ್ದರೆ,
ನಿಮಗೆ ಗೊತ್ತಿದೆ ಈ ಕವಡೆ ಶಾಸ್ತ್ರ, ಎಲೆ ಶಾಸ್ತ್ರ, ಎಲ್ಲ ಶಾಸ್ತ್ರಗಳು ಸುಳ್ಳು. ಆ ಶಾಸ್ತ್ರದ ಹೆಸರು ಹೇಳ್ಕೊಂಡು ನಾನು ಮುಂದುವರಿತಾ ಇದ್ದೀನಿ, ಯಾರಿಗೂ ಸಾಂತ್ವನ ಕೊಟ್ಟಲ್ಲ ಅಂತ ಗೊತ್ತಿದೆ. ಆದರೆ ಒಳ ಮನಸ್ಸಿಗೆ ಗೊತ್ತಿದೆ. ಹೊರ ಮನಸ್ಸಿನಲ್ಲಿ ಡಾಂಬಿಕತನ ಯಾಕ್ರಿ ಬೇಕು? ನಿಜವಾಗ್ಲೂ ಶಾಸ್ತ್ರಗಳು, ಆ ಎಲ್ಲ ಶಾಸ್ತ್ರಗಳು ಸತ್ಯವೇ ಆಗಿದ್ದರೆ ಕೋರ್ಟ್ ಯಾಕೆ ಬೇಕಾಗಿತ್ತು? ಪೊಲೀಸ್ ಸ್ಟೇಷನ್ ಯಾಕೆ ಬೇಕಾಗಿತ್ತು? ಕೊಲೆ ಯಾಕೆ ನಡೀತಿತ್ತು? ಅದೆಲ್ಲ ಬಿಟ್ಬಿಡ್ರಪ್ಪ, ಜೀವನ ರೂಪಿಸ್ಕೊಳ್ಳಿ. ನಾವಿವತ್ತು ಬಸವಣ್ಣನ ಬಗ್ಗೆ ಪ್ರತಿಮೆ ಇಟ್ಕೊತೀವಿ. ಯಾವ ವ್ಯಕ್ತಿ ಪ್ರತಿಮೆ ಬೇಡ ಅಂತ ಹೇಳಿದರು, ಮೂರ್ತಿ ಪೂಜೆ ಬೇಡ ಅಂತ ಹೇಳಿದರು, ಇವತ್ತು ಅದೇ ಮೂರ್ತಿ ಪೂಜೆ ಮಾಡ್ತೀವಿ. ಯಾವ ವ್ಯಕ್ತಿ ಜಾತಿ ಇಟ್ಟು ಬನ್ನಿ ಮಾನವ ಕುಲ ಒಂದೇ ಅಂತ ಹೇಳಿದ್ರು, ಅವ್ರನ್ನೇ ಇಟ್ಕೊಂಡು ಒಂದು ಜಾತಿಗೆ ಗೂಟ ಹಾಕಿ ಕಟ್ಟಾಕಿದ್ದೀವಿ. ಕುಲ ಕುಲ ಕುಲವೆಂದು ಒಡೆದಾಡದಿರು ಕಂಡ್ಯ ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕೆಸರಳು ತಾವರೆ ಪುಟ್ಟಲು ಅದ ತಂದು ವಿಸರ್ಜನಾಭನಿಗರ್ಪಿಸಲಿಲ್ಲವೇ? ಹಸುವಿನ ಮಾಂಸದೋಳು ಉತ್ಪತ್ತಿ ಕ್ಷೀರವು ವಸುದೆಯೊಳಗೆ ಬೂಸರಿನಲ್ಲಿಲ್ಲವೇ? ಯಾರು ಹೇಳಿದ್ರೋ ಅದೇ ಜಾತಿಯವರು ಇವು ಜಾತಿ ಜಾತಿ ಮೀಸಲಾತಿ ಓಡಾಡ್ತಾ ಇದ್ದೀರಿ. ಯಾಕೆ ಬೇಕು ಮೀಸಲಾತಿ? ಮೀಸಲಾತಿ ಯಾಕೆ ಬೇಕು? ನಿಜವಾಗ್ಲೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ತಮ್ಮ ತಮ್ಮ ಆಸೆಗಳಿಗೆ ಬಿಟ್ಟು ನಮ್ಮ ಜಾತಿ ಮಾನವ ಜಾತಿ ಹಿಂದೂ ಅಂತ ಒಂದೇ ಬರ್ಸಿ ಸಾಕು. ಇಡೀ ರಾಷ್ಟ್ರದಲ್ಲಿ ನನ್ನ ಧರ್ಮ ಹಿಂದೂ ಅಂತ ಬರ್ಸಿ ಸಾಕು. ಸಬ್ ಕ್ಯಾಸ್ಟ್ ಹಾಕಬೇಕು, ಅದರಲ್ಲಿ ಇನ್ನೊಂದೆರಡು ಕ್ಯಾಸ್ಟ್ ಹಾಕಬೇಕು. ಅದಕ್ಕೆ ಬಸವಣ್ಣ ಹೇಳಿದ್ದು ಕಳಬೇಡ ಕುಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ. ಬಯಾಟ್ ಮಾಡ್ತೀವಿ. ಯಾರು ಇಲ್ಲಿವರೆಗೂ ನಾವು ಮೈಗೂಡಿಸ್ಕೊಂಡಿದ್ದೀವ? ಕಳಬೇಡ ಅಂತ ಒಂದೇ ಒಂದು ವಾಕ್ಯವನ್ನು ನಾವು ಮೈಗೂಡಿಸ್ಕೊಂಡಿದ್ದಿದ್ರೆ ಮೈಕಲ್ ಬ್ಯಾರಡೆ ಬರಬೇಕಾಗಿರಲಿಲ್ಲ, ಬ್ರಿಟಿಷರು ಬರಬೇಕಾಗಿರಲಿಲ್ಲ, ಪೊಲೀಸ್ ಸ್ಟೇಷನ್ ಬರಬೇಕಾಗಿರಲಿಲ್ಲ. IPC ಸೆಕ್ಷನ್ 524 ಅದರಲ್ಲಿ ಸಬ್ ರೂಲ್ಸ್ಗಳು ಸಾವಿರಾರು ಯಾಕ್ರಿ ಬೇಕು? ಕಳಬೇಡ ಅಂತ ಒಂದೇ ಒಂದು ಮಾತನ್ನು ನಾವು ಮೈಗೂಡಿಸ್ಕೊಂಡಿದ್ದಿದ್ರೆ ಇವತ್ತು 420 IPC ಸೆಕ್ಷನ್ 420 524 ಬರ್ತಿರ್ಲಿಲ್ಲ. ಕೊಲಬೇಡ ಅಂತಕ್ಕಂಥ ಒಂದೇ ಒಂದು ಮಾತನ್ನು ಮೈಗೂಡಿಸ್ಕೊಂಡಿದ್ರೆ ಜೈಲುಗಳು ಬರ್ತಿರ್ಲಿಲ್ಲ, ಆತ್ಮಹತ್ಯೆಗಳು ಆಗ್ತಿರ್ಲಿಲ್ಲ. ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಅಂತ ಒಂದು ಮೈಗೂಡಿಸ್ಕೊಂಡ್ರೆ ಅಟ್ರಾಸಿಟಿ ಕೇಸ್ ಬರ್ತಿರ್ಲಿಲ್ವಲ್ರಿ. ಇವತ್ತು BNS ಸೆಕ್ಷನ್ನು, ಭಾರತೀಯ ನೀತಿ ಸಂಹಿತೆ 326ಕ್ಕೂ ಹೆಚ್ಚು. ಯಾಕೆ ಬೇಕು? ನಮ್ಮ ಸ್ವಾರ್ಥಕ್ಕೆ ಮುಗ್ಧ ಜನರನ್ನು ದೇವರ ಹೆಸರಿನಲ್ಲಿ, ಮಂತ್ರದ ಹೆಸರಿನಲ್ಲಿ, ರಾಜಕೀಯ ಹೆಸರಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮೋಸ ಮಾಡ್ತಾ ಇದ್ದೀವಿ. ನಿಮಗೂ ಗೊತ್ತಿದೆ ನಾವು ಮೋಸ ಮಾಡ್ತಾ ಇದ್ದೀವಿ, ತಲೆ ಹೊಡಿತಾ ಇದ್ದೀವಿ ಅಂತ ಗೊತ್ತು. ತಮ್ಮ ಅಸ್ತಿತ್ವ ರೂಪಿಸ್ಕೊಳ್ಳೋಕ್ಕೆ ನಾವು ಮಾಡ್ತಾ ಇದ್ದೀವಿ. ನೀವು ಕೇಳ್ತೀರಿ, ನಮ್ಮ ಕ್ಷೇತ್ರದಲ್ಲಿ ಧರ್ಮದಲ್ಲಿ ಅಷ್ಟೇನಾ? ವೈದ್ಯರು ಮಾಡಲ್ವಾ? ವಿಜ್ಞಾನ ಕ್ಷೇತ್ರ ಮಾಡಲ್ವಾ? ಹೌದು, ಎಲ್ಲ ಕ್ಷೇತ್ರದಲ್ಲಿರೋ ಮಾನವ ಜಾತಿನೇ. ಇಲ್ಲಿ ಮನಸ್ಥಿತಿ ಬದಲಾಗಬೇಕಾಗಿದೆ. ಆ ಮನಸ್ಥಿತಿ ಏನಾಗಿದೆ ಇವತ್ತು ಅಂದರೆ ಮನಿಸ್ಥಿತಿಯ ಕಡೆ ಹೋಗಿದೆ. ಯಾವ ವ್ಯಕ್ತಿ ಮನಿ ಸ್ಥಿತಿಗೆ ಹತ್ರ ಆಗ್ತಾನೆ, ಅವನು ಆಸೆಗಳಿಗೆ ಒಳಗಾಗ್ತಾನೆ, ಅವನು ಮನಸ್ಥಿತಿಯಿಂದ ದೂರಾಗಿ ತನ್ನ ತನವನ್ನು ಮಾರ್ಕೊಳ್ತಾ ಹೋಗ್ತಾನೆ. ಬಿಡಿ, ಮನೆಯ ವಾಸ್ತುವಿಗೆ ಬೆಲೆ ಕೊಡಬೇಡಿ, ಮನಸ್ಸಿನ ವಾಸ್ತುವಿಗೆ ಬೆಲೆ ಕೊಡಿ. ಪಂಚಾಂಗಕ್ಕೆ ಬೆಲೆ ಕೊಡಬೇಡಿ, ಪಂಚ ಅಂಗಗಳ ಕಡೆ ಬೆಲೆ ಕೊಡಿ. ಇವತ್ತು ಸಾಮಾಜಿಕ ಜಾಲತಾಣಗಳು ಬಂದುಬಿಟ್ಟು ಕೇರಿಗೆ ಬೀದಿಗೆ ದೇವಸ್ಥಾನಗಳು ಉಂಟಾಗ್ತಾ ಇದ್ದಾವೆ. ಕೇರಿಗೆ ಬೀದಿಗೊಬ್ಬರು ಮಂತ್ರವಾದಿಗಳು ಉತ್ಪತ್ತಿ ಆಗ್ತಾ ಇದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ಗುರೂಜಿಗಳು ಅಂತ ಬೋರ್ಡ್ ಹಾಕಿಸ್ಕೋತಾರೆ, ಭಟ್ರು ಅಂತ ಬೋರ್ಡ್ ಹಾಕಿಸ್ಕೋತಾರೆ. ಇವತ್ತು ಸಾಮಾಜಿಕ ಜಾಲದಲ್ಲಿ 24 ಗಂಟೆಗಳಲ್ಲಿ ಸ್ತ್ರೀ ವಶೀಕರಣ ಅಂತ ಬೋರ್ಡ್ ಹಾಕಿಸ್ಕೋತಾರಲ್ಲ. ನಮ್ಮ ಸ್ತ್ರೀ ಮಾರುಕಟ್ಟೆಯ ಸೆರಿಕೆ ಅಂದ್ರಿ. ಪೆರಿಯಾರ್ ಹೇಳ್ತಾರೆ, ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳ ಮಲೆಗಳನ್ನು ನೋಡಿ ಮಾರ್ತಿದ್ರಂತೆ, ಮಾರ್ಕೆಟ್ ಮಾಡ್ತಿದ್ರಂತೆ. ಇವತ್ತು ಸಾಮಾಜಿಕ ಜಾಲತಾಣ ಬಂದು ನಮ್ಮ ಹೆಣ್ಣು ಮಕ್ಕಳನ್ನು ಬೆತ್ತಲೆ ಮಾಡ್ತಾ ಇದ್ದೀವಲ್ರಿ. ಸ್ತ್ರೀ ವಶೀಕರಣ ಅಂತ ಯಾರು ನಿಮಗೆ ಇದೆಲ್ಲ ಕೊಟ್ಟಿದ್ದು? ಕೇವಲ ಸರ್ಕಾರ ಮೌಢ್ಯತೆಯ ಕಾನೂನು ಜಾರಿಗೆ ತಂದಿದೆ, ಅದು ಜಾರಿಗಿದೆ ಅಷ್ಟೇ. ಊರ್ಜಿತ ಆಗಿದೆಯಾ? ನಾನೇನಾರ ಕೇಸ್ ಹಾಕಕ್ಕೆ ಹೋದರೆ ನನ್ನ ಮೇಲೆ ಕೇಸು, 27 ಕೇಸ್ಗಳು. ಆಮೇಲೆ
ಈ ಮೀಡಿಯಾದವ್ರನ್ನ ಕೆಲವ್ರನ್ನ ಸೇರಿಸ್ಕೊಂಡು ಸಾಮಾಜಿಕ ಜಾಲತಾಣದ ಯೂಟ್ಯೂಬ್ನವ್ರು ಸೇರಿಸ್ಕೊಂಡು ನನಗೆ ಇನ್ನು ಪಿತೂರಿಯ ರೀತಿಯಲ್ಲಿ ಸುಪಾರಿ ಕೊಡ್ತಿರಲ್ರಿ. ಹುಲಿಕಲ್ ನಟರಾಜ್ ಒಬ್ಬರನ್ನ ನೀವು 30 ಲಕ್ಷ ಕೊಟ್ಟು ಸುಪಾರಿ ಮಾಡ್ಬೋದು. ಬನ್ನಿ, ಎವಿಡೆನ್ಸ್ ಸಮೇತ ಕೊಡ್ತೇನೆ. ಒಬ್ಬನ್ನ ದೇವರ ಹೆಸರಿನಲ್ಲಿ ಮೋಸ ಮಾಡ್ತಾ ಇರೋದನ್ನು ಹಿಡಿದ್ರೆ ನೀವು ಅವನ ಮಾತು ಕೇಳಿಕೊಂಡು ನಮಗೆ ಅವ್ರ ಥರ ಡೂಪ್ಲಿಕೇಟ್ ಎಲ್ಲ ಸೃಷ್ಟಿ ಮಾಡಿ ನನ್ನ ಹಿಡಿಯಕ್ಕೆ ಬಂದ್ರಲ್ರಿ. A to Z ರೆಕಾರ್ಡ್ ಮಾಡಿದ್ದೀನಿ ನಾನು. ಅಲ್ಲೂ ಸತ್ಯ ಇದೆ. 27 ಜನ ಲಾಯರ್ ನನ್ನ ಪರವಾಗಿ ಹೋರಾಡಿದ್ರು. ಇಂಜೆಕ್ಷನ್ ಆರ್ಡರ್ ಬಂತು. ಅಯ್ಯಪ್ಪ ಸ್ವಾಮಿ ಜ್ಯೋತಿ ಸುಳ್ಳು ಅಂತ ಹೇಳಿದಕ್ಕೆ ಮಡಿಕೇರಿಯಿಂದ ಕುಶಾಲನಗರದವರೆಗೂ ಹೊಡ್ಕೊಂಬಂದ್ರಲ್ರಿ. ಇವತ್ತು ILR ರಿಪೋರ್ಟ್ ಆಗಿದೆ. ಸತ್ಯ ಯಾವತ್ತಿದ್ರೂ ಸತ್ಯನೇ. ಹುಲಿಕಲ್ ಸತ್ತೋಗ್ಬೋದು, ಬಸವಣ್ಣ ಇಲ್ಲ, ಬುದ್ಧ ಇಲ್ಲ, ಅಂಬೇಡ್ಕರ್ ಇಲ್ಲ, ಯೋಚನೆ ಮಾಡಿ. ಆದರೆ ಅವನು ಮತ್ತೆ ಹುಟ್ಟಿ ಬರ್ತೀವಿ, ಜನ್ಮಾಂತರ ಇದೆ, ಜನ್ಮಾಂತರ ಕರ್ಕೊಂಡು ಹೋಗ್ತೀವಿ. ಬರೀ ಜನ್ಮಾಂತರದಲ್ಲೇ ದುಡ್ಡು ಮಾಡಿಬಿಟ್ರು ಎಷ್ಟೋ ಜನ ಗುರೂಜಿಗಳು. ಅವ್ರ ಜನ್ಮ ಗೊತ್ತಾ? ಒಬ್ಬ ವಚನಗಾರ ಹೇಳ್ತಾನೆ, ಬಂದಿದ್ದು ಸತ್ಯ, ಇಲ್ಲಿಂದ ಹೋಗಿದ್ದು ಸತ್ಯ, ಅಲ್ಲಿಂದ ಬಂದವರೇನಾರು ಇದ್ದಾರೇನಯ್ಯ ಅಂತ. ಅದಕ್ಕೆ ನೀವು ಹೇಳ್ತೀರಿ ಗಾಂಧೀಜಿ ಹೇಳ್ಬಿಟ್ಟವ್ರೆ, ಅವ್ರು ಹೇಳ್ಬಿಟ್ಟಾರೆ. ಹೌದು, ಆಗಿನ ಕಾಲಕ್ಕೆ ಆ ಜ್ಞಾನ ಇತ್ತು. ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಡೇಟೆಡ್ ಆಗ್ತಾ ಇದೆ. ಸೆಕೆಂಡ್ಗೆ ಅಪ್ಡೇಟೆಡ್ ಆಗ್ತಾ ಇದೆ. ಇಲ್ಲಿವರೆಗೂ ಗುರು ಬ್ರಹ್ಮ, ಅಲ್ಲಿ ಗುರುಗ್ರಹ ಚಂದ್ರ, ರಾಹು, ಕೇತುವೆ ನಮಃ ಅಂತ ಹೇಳ್ತಿದ್ವಲ್ಲ, ಇವತ್ತು ಅದೇ ಗ್ರಹಗಳಲ್ಲಿ ಮನೆ ಮಾಡ್ತಾ ಇದ್ವಿ ನಾವು. ಸ್ವಲ್ಪ ದಿನಗಳ ಹಿಂದೆ ಗ್ರಹಗಳನ್ನು ಪೂಜೆ ಮಾಡ್ತಿದ್ವಿ. ಇವತ್ತು ಅದೇ ಗ್ರಹಗಳಲ್ಲಿ ಮನೆ ಮಾಡಿ ಅಲ್ಲಿ ಕೂತ್ಕೊಂಡು ನನ್ನ ಮೊಮ್ಮಗಳು ಭೂಮಿಯನ್ನು ನನ್ನ ತವರು ಮನೆ ಅಂತ ಹೇಳ್ತಾಳೆ. ಅಂಥ ಕಾಲ ಬಂದಿದೆ. ರೋಗಗಳಾಗ್ತಾ ಇದ್ದೀವಿ. ಇನ್ನೂ ಒಂದು ಸೆಕೆಂಡ್ ಈ ಸೈನ್ಸ್ ಇನ್ನೂ ತೃಣ ಕಷ್ಟ. ಇನ್ನೂ ಒಂದು ಹಣುವಷ್ಟಿದೆ ಸೈನ್ಸ್ ಇನ್ನು ಬ್ಲಾಸ್ಟ್ ಆದರೆ, ಅತಿ ಹೆಚ್ಚು ಟೆಕ್ನಿಕಲ್ ಬಂದರೆ ನಮಗೆ ಸಾವೇ ಇಲ್ಲ ಕಣ್ರಿ, ಸಾವೇ ಇಲ್ಲ. ನೋಡಿ, ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ ಅಂತಿದ್ರು. ಇಲ್ಲ, ನನ್ನ ದೇಹದ ಅಂಗಾಂಗಗಳನ್ನು ದಾನ ಮಾಡಿಬಿಡಿ ಹೋಗಿ ಸೇರಲಿ ವಿಕಲಚೇತನರಲ್ಲಿ. ಸೂತ್ಕ, ದೆವ್ವ ಅಲ್ಲ, ನಿಜವಾಗ್ಲೂ ನೀವು ಸತ್ತವರು ದೆವ್ವಗಳಾಗಿದ್ದಾರೆ. ಮನೆ ಬಿಡಿ. ಹಾಗಾದರೆ ದೆವ್ವ ಮನೆ ಒಳಗಡೆ ಯಾಕೆ ಸೇರ್ಕೊಳ್ಳುತ್ತೆ? ಈ ಪ್ರಪಂಚದಲ್ಲಿರುತ್ತಲ್ವಾ, ಆ ಮನೆ ಒಳಗಡೆನೇ ದೆವ್ವ ಇರುತ್ತಾ? ಆತ್ಮಕ್ಕೆ ಮನೆ ಬೇಕಾ? ಏನ್ರಿ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ದೆವ್ವ ಇದೆ, ಅಲ್ಲಿ ಈ ದೆವ್ವ ಇದೆ, ಅಲ್ಲಿ ಓಡಿಸ್ಬಿಡ್ತಂದ್ರೆ ಡೂಪ್ಲಿಕೇಟ್ ಮಾಡಿ ಜನಗಳಿಗೆ ಮೋಸ ಮಾಡ್ತೀರಿ ನೀವು. ಕೈನಲ್ಲಿ ಒಂದು ವಾಟ್ಸಪ್ ಯೂನಿವರ್ಸಿಟಿ ಸಿಕ್ಕಿದೆ ಅಂತ ಹೇಳಿ, ಯೂಟ್ಯೂಬ್ ಸಿಕ್ಕಿದೆ ಅಂತ ಹೇಳಿ ನೀವು ಮಾಡಿದ್ದೆಲ್ಲ ಸತ್ಯನ ತಂತ್ರಜ್ಞಾನಗಳಲ್ಲಿ ಜನ ಬುದ್ಧಿವಂತರಾಗ್ತಾ ಇದ್ದಾರೆ. ಬನ್ನಿ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ಕಾಯಕಕ್ಕೆ ಮಾವಿನಕಾಯಿ ಉದ್ರುತ್ತೆ. ನಾವು ಮಾನವರಾಗೋಣ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.